ಹಾಲ್ ಕೆರೆದು ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾನೆ ಇದೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಪ್ರಧಾನಿ ಮೋದಿ ಮಹತ್ವದ ಸಭೆ ದೆಹಲಿಯಲ್ಲಿ. ಇನ್ನೂ ಕೂಡ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಪರಿಸ್ಥಿತಿ ಇನ್ನೂ ಕೂಡ ಸಾಕಷ್ಟು ಬಿಗಿಯಾಗೇ ಇದೆ. ಅಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಕೂಡ ಎನಿ ಮೊಮೆಂಟ್ ಪ್ರಿಪೇರ್ಡ್ ಸ್ಟೇಟ್ ಅಲ್ಲೇ ಇರಬೇಕಾಗತ್ತೆ. ಯಾವ ಕ್ಷಣ ಏನು ಆಗಬಹುದು ಅನ್ನೋ ಪರಿಸ್ಥಿತಿನೇ ಇನ್ನೂ ಇರ್ತಕ್ಕಂಥದ್ದು. ಯಾವುದು ಕೂಡ ಇನ್ನೂ ಸಂಪೂರ್ಣವಾದ ನಿರ್ಧಾರ ಆಗಿಲ್ಲ. ಸಿಡಿಎಸ್ ಅನಿಲ್ ಚೌಹಾಣ್ ಮತ್ತೆ ಮೂರು ಪಡೆಗಳ ಮುಖ್ಯಸ್ಥರು ಪ್ರಧಾನಿಗಳ ಜೊತೆ ಇವತ್ತು ಸಭೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಹಳ ಮಹತ್ವದ ಕ್ಷಣಗಳು, ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಗ್ಲೋಬಲಿ ಜಾಗತಿಕವಾಗಿ ಭಾರತಕ್ಕೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಕೂಡ ಗಮನಿಸಿ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂತಹ ಸಮಯ. ಮಹತ್ವದ ಸಭೆಗಳು ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದ್ದಾವೆ. ಹಾಲ್ ಕೆರೆದು ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾನೆ ಇದೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಪ್ರಧಾನಿ ಮೋದಿ ಮಹತ್ವದ ಸಭೆ ದೆಹಲಿಯಲ್ಲಿ. ಇನ್ನೂ ಕೂಡ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಪರಿಸ್ಥಿತಿ ಇನ್ನೂ ಕೂಡ ಸಾಕಷ್ಟು ಬಿಗಿಯಾಗೇ ಇದೆ. ಅಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಕೂಡ ಎನಿ ಮೊಮೆಂಟ್ ಪ್ರಿಪೇರ್ಡ್ ಸ್ಟೇಟ್ ಅಲ್ಲೇ ಇರಬೇಕಾಗತ್ತೆ. ಯಾವ ಕ್ಷಣ ಏನು ಆಗಬಹುದು ಅನ್ನೋ ಪರಿಸ್ಥಿತಿನೇ ಇನ್ನೂ ಇರ್ತಕ್ಕಂಥದ್ದು. ಯಾವುದು ಕೂಡ ಇನ್ನೂ ಸಂಪೂರ್ಣವಾದ ನಿರ್ಧಾರ ಆಗಿಲ್ಲ. ಸಿಡಿಎಸ್ ಅನಿಲ್ ಚೌಹಾಣ್ ಮತ್ತೆ ಮೂರು ಪಡೆಗಳ ಮುಖ್ಯಸ್ಥರು ಪ್ರಧಾನಿಗಳ ಜೊತೆ ಇವತ್ತು ಸಭೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಹಳ ಮಹತ್ವದ ಕ್ಷಣಗಳು, ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಗ್ಲೋಬಲಿ ಜಾಗತಿಕವಾಗಿ ಭಾರತಕ್ಕೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಕೂಡ ಗಮನಿಸಿ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂತಹ ಸಮಯ. ಮಹತ್ವದ ಸಭೆಗಳು ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದ್ದಾವೆ. ಹಾಲ್ ಕೆರೆದು ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾನೆ ಇದೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಪ್ರಧಾನಿ ಮೋದಿ ಮಹತ್ವದ ಸಭೆ ದೆಹಲಿಯಲ್ಲಿ. ಇನ್ನೂ ಕೂಡ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಪರಿಸ್ಥಿತಿ ಇನ್ನೂ ಕೂಡ ಸಾಕಷ್ಟು ಬಿಗಿಯಾಗೇ ಇದೆ. ಅಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಕೂಡ ಎನಿ ಮೊಮೆಂಟ್ ಪ್ರಿಪೇರ್ಡ್ ಸ್ಟೇಟ್ ಅಲ್ಲೇ ಇರಬೇಕಾಗತ್ತೆ. ಯಾವ ಕ್ಷಣ ಏನು ಆಗಬಹುದು ಅನ್ನೋ ಪರಿಸ್ಥಿತಿನೇ ಇನ್ನೂ ಇರ್ತಕ್ಕಂಥದ್ದು. ಯಾವುದು ಕೂಡ ಇನ್ನೂ ಸಂಪೂರ್ಣವಾದ ನಿರ್ಧಾರ ಆಗಿಲ್ಲ. ಸಿಡಿಎಸ್ ಅನಿಲ್ ಚೌಹಾಣ್ ಮತ್ತೆ ಮೂರು ಪಡೆಗಳ ಮುಖ್ಯಸ್ಥರು ಪ್ರಧಾನಿಗಳ ಜೊತೆ ಇವತ್ತು ಸಭೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಹಳ ಮಹತ್ವದ ಕ್ಷಣಗಳು, ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಗ್ಲೋಬಲಿ ಜಾಗತಿಕವಾಗಿ ಭಾರತಕ್ಕೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಕೂಡ ಗಮನಿಸಿ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂತಹ ಸಮಯ. ಮಹತ್ವದ ಸಭೆಗಳು ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದ್ದಾವೆ. ಹಾಲ್ ಕೆರೆದು ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾನೆ ಇದೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಪ್ರಧಾನಿ ಮೋದಿ ಮಹತ್ವದ ಸಭೆ ದೆಹಲಿಯಲ್ಲಿ.
ಇನ್ನೂ ಕೂಡ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಪರಿಸ್ಥಿತಿ ಇನ್ನೂ ಕೂಡ ಸಾಕಷ್ಟು ಬಿಗಿಯಾಗೇ ಇದೆ. ಅಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಕೂಡ ಎನಿ ಮೊಮೆಂಟ್ ಪ್ರಿಪೇರ್ಡ್ ಸ್ಟೇಟ್ ಅಲ್ಲೇ ಇರಬೇಕಾಗತ್ತೆ. ಯಾವ ಕ್ಷಣ ಏನು ಆಗಬಹುದು ಅನ್ನೋ ಪರಿಸ್ಥಿತಿನೇ ಇನ್ನೂ ಇರ್ತಕ್ಕಂಥದ್ದು. ಯಾವುದು ಕೂಡ ಇನ್ನೂ ಸಂಪೂರ್ಣವಾದ ನಿರ್ಧಾರ ಆಗಿಲ್ಲ. ಸಿಡಿಎಸ್ ಅನಿಲ್ ಚೌಹಾಣ್ ಮತ್ತೆ 3 ಪಡೆಗಳ ಮುಖ್ಯಸ್ಥರು ಪ್ರಧಾನಿಗಳ ಜೊತೆ ಇವತ್ತು ಸಭೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಹಳ ಮಹತ್ವದ ಕ್ಷಣಗಳು, ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಗ್ಲೋಬಲಿ ಜಾಗತಿಕವಾಗಿ ಭಾರತಕ್ಕೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಕೂಡ ಗಮನಿಸಿ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂತಹ ಸಮಯ. ಮಹತ್ವದ ಸಭೆಗಳು ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದ್ದಾವೆ. ಕಾಲು ಕೆರೆದು ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾನೆ ಇದೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಪ್ರಧಾನಿ ಮೋದಿ ಮಹತ್ವದ ಸಭೆ ದೆಹಲಿಯಲ್ಲಿ. ಇನ್ನೂ ಕೂಡ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಪರಿಸ್ಥಿತಿ ಇನ್ನೂ ಕೂಡ ಸಾಕಷ್ಟು ಬಿಗಿಯಾಗೇ ಇದೆ. ಅಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಕೂಡ ಎನಿ ಮೊಮೆಂಟ್ ಪ್ರಿಪೇರ್ಡ್ ಸ್ಟೇಟ್ ಅಲ್ಲೇ ಇರಬೇಕಾಗತ್ತೆ. ಯಾವ ಕ್ಷಣ ಏನು ಆಗಬಹುದು ಅನ್ನೋ ಪರಿಸ್ಥಿತಿನೇ ಇನ್ನೂ ಇರ್ತಕ್ಕಂಥದ್ದು. ಯಾವುದು ಕೂಡ ಇನ್ನೂ ಸಂಪೂರ್ಣವಾದ ನಿರ್ಧಾರ ಆಗಿಲ್ಲ. ಸಿಡಿಎಸ್ ಅನಿಲ್ ಚೌಹಾಣ್ ಮತ್ತೆ 3 ಪಡೆಗಳ ಮುಖ್ಯಸ್ಥರು ಪ್ರಧಾನಿಗಳ ಜೊತೆ ಇವತ್ತು ಸಭೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಹಳ ಮಹತ್ವದ ಕ್ಷಣಗಳು, ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಗ್ಲೋಬಲಿ ಜಾಗತಿಕವಾಗಿ ಭಾರತಕ್ಕೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಕೂಡ ಗಮನಿಸಿ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂತಹ ಸಮಯ. ಮಹತ್ವದ ಸಭೆಗಳು ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದ್ದಾವೆ. ಕಾಲು ಕೆರೆದು ಪಾಕಿಸ್ತಾನ ನರಿಬುದ್ಧಿಯನ್ನ ಪ್ರದರ್ಶನ ಮಾಡ್ತಾನೆ ಇದೆ. ದೆಹಲಿಯಲ್ಲಿ ನರೇಂದ್ರ ಮೋದಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಪ್ರಧಾನಿ ಮೋದಿ ಮಹತ್ವದ ಸಭೆ ದೆಹಲಿಯಲ್ಲಿ. ಇನ್ನೂ ಕೂಡ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಪರಿಸ್ಥಿತಿ ಇನ್ನೂ ಕೂಡ ಸಾಕಷ್ಟು ಬಿಗಿಯಾಗೇ ಇದೆ. ಅಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಕೂಡ ಎನಿ ಮೊಮೆಂಟ್ ಪ್ರಿಪೇರ್ಡ್ ಸ್ಟೇಟ್ ಅಲ್ಲೇ ಇರಬೇಕಾಗತ್ತೆ. ಯಾವ ಕ್ಷಣ ಏನು ಆಗಬಹುದು ಅನ್ನೋ ಪರಿಸ್ಥಿತಿನೇ ಇನ್ನೂ ಇರ್ತಕ್ಕಂಥದ್ದು. ಯಾವುದು ಕೂಡ ಇನ್ನೂ ಸಂಪೂರ್ಣವಾದ ನಿರ್ಧಾರ ಆಗಿಲ್ಲ. ಸಿಡಿಎಸ್ ಅನಿಲ್ ಚೌಹಾಣ್ ಮತ್ತೆ 3 ಪಡೆಗಳ ಮುಖ್ಯಸ್ಥರು ಪ್ರಧಾನಿಗಳ ಜೊತೆ ಇವತ್ತು ಸಭೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಹಳ ಮಹತ್ವದ ಕ್ಷಣಗಳು, ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಗ್ಲೋಬಲಿ ಜಾಗತಿಕವಾಗಿ ಭಾರತಕ್ಕೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಕೂಡ ಗಮನಿಸಿ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂತಹ ಸಮಯ. ಮಹತ್ವದ ಸಭೆಗಳು ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದ್ದಾವೆ.